ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಗುಡ್ ಮಾರ್ನಿಂಗ್. ಇದು ಬೆಳಗ್ಗೆನೇ ಲಾಗ್ ಮಾಡ್ತಾ ಇರೋದು. ರಾತ್ರಿ ಬರೋದು ಎಷ್ಟು 12:30 ಆಗೋಯ್ತು ರಾತ್ರಿ ಬಂದಾಗ. ನಾನು ಅದಕ್ಕೆ ವೀಡಿಯೋ ಮಾಡೋಕ್ಕಾಗಲಿ, ಬರೋದು ಸುಸ್ತಾಗೋಯ್ತಲ್ಲ, ಅದಕ್ಕೋಸ್ಕರ ಬರಲಿಲ್ಲ. ಇದೆಲ್ಲ ನೋಡ್ತಾ ಇರ್ಬೋದು, ತೋಟ ಮತ್ತು ಮನೆಯೆಲ್ಲ ಇದೆ. ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ. ರಾತ್ರಿ ಅಷ್ಟೊತ್ತು ಬಂದಾಗ ನಮ್ಮ ಅತ್ತೆ ಮಾವ ಇನ್ನೂ ಎದ್ದಿದ್ರು ಪಾಪ, ಹೇಳ್ಬೇಕಂದ್ರೆ. ಮತ್ತು ಸಮಾಚಾರ ಹೇಗಿದ್ದೀರಿ ಎಲ್ಲರೂ? ಎಷ್ಟು ಮಳೆ ಬರ್ತಾಯಿದ್ದೀರಿ, ಬೆಳಗ್ಗೆ ಆಗಿದಾಗಲೇ. ಬಟ್ ಮಳೆ ಜಿನ್ನಿ ಇಲ್ಲ, ಯಾವಾಗಲೂ ಮಳೆ ಇಲ್ಲಿ ತುಂಬ ದೊಡ್ಡಕ್ಕಿದೆ. ಅದೆಲ್ಲ ನಾನು ವೀಡಿಯೋ ಮಾಡಿ ಹಾಕ್ತೀನಿ. ರಾತ್ರಿ 12:30ಗೆ ಬಂದು ಊಟ ಮಾಡಿ ಮಲಗೋಷ್ಟೊಳಗಡೆ 2 ಗಂಟೆ ಆಗೋಯ್ತು. ಇನ್ನು ಈಗ ಮಕ್ಕಳು ಇನ್ನೂ ಮಲಗಿದ್ದಾರೆ. ನಾನು ಬೇಗ ಎದ್ಬಿಟ್ಟೆ, ನಮ್ಮ ಅತ್ತೆ ಮಾವ ಎಲ್ಲರೂ ಎದ್ದಿದ್ರಲ್ಲ, ಸೊ ಹಂಗಾಗಿ ನಾನು ಎದ್ಬಿಟ್ಟೆ ಮಲ್ಕೊಂಡ್ರೆ ಹೇಗೆ ಅಂತ ಹೇಳಿ. ಮತ್ತು ಎಲ್ಲ ಕಸ ಎಲ್ಲ ಗುಡಿಸ್ಬಿಟ್ಟಿದ್ದಾರೆ. ನಾನು ಎದ್ದೇಳಷ್ಟೊಳಗಳೆಲ್ಲ ಅಡುಗೆನೂ ರೆಡಿ ಮಾಡಿಟ್ಟಿದ್ದಾರೆ. ಈಗ ಟೀ ಮಾಡಿರ್ತಾರೆ, ಹೋಗಿ ಕಾಫಿ ಕುಡಿಬೇಕು ಏನಾದರೂ. ಇನ್ನು ವೀಡಿಯೋ ಹಂಗೆ ಮಾಡ್ತಾ ಇರ್ತೀನಿ, ನೋಡಿ. ಇದು ರಾತ್ರಿ ವೀಡಿಯೋ ಮಾಡಿದ್ದೆ ನಾನು ಬಂದಾದಮೇಲೆ. ಪಾಪ 1:30 ಆಗಿದೆ ಟೈಮು. ನನಗಾದ್ರೂ ಸ್ವಲ್ಪ ಸುಸ್ತಾಗಿದೆ, ಕಾಫಿ ಕೊಡಿ ಅಂತ ಹೇಳಿದೆ. ಹಾಗಾಗಿ ಅವರು ಪಾಪ ಕಾಫಿಗೆಲ್ಲ ರೆಡಿ ಮಾಡಿಕೊಂಡು ಕಾಫಿ ಮಾಡ್ತಾಯಿದ್ರು. ನೀವು ಟೈಮ್ ನೋಡ್ಬೋದು, ರಾತ್ರಿ 1:30 ಆಗಿದೆ ಟೈಮು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಪಾಪ ಆ ಟೈಮಲ್ಲೂ ನನಗೆ ಕಾಫಿ ಮಾಡಿ ಎಲ್ಲ ಕೊಡ್ತಾರೆ. ಅವರು ಬೇಜಾರೇ ಇಲ್ಲ, ನಿಜವಾಗ್ಲೂ ಹೇಳೋದು ತಡ ಮಾಡಿಕೊಡ್ತಾರೆ. ನೋಡಿ, ಕಾಫಿ ಮಾಡ್ತಾಯಿದ್ದಾರೆ. ಕಾಫಿ ರೆಡಿ ಆಯಿತು ಅಂತೂ. ಇವಾಗ ಕಾಫಿ ಕುಡಿಬೇಕು. ಕಾಫಿ ಕುಡಿದ್ರೆ ಫ್ರೆಶ್ ಆಗ್ಬೋದು ಆರಾಮಾಗಿ. ನಾನಿವಾಗ ಕೇಳ್ತೀನಿ ನೋಡಿ ನಮ್ಮ ಅತ್ತೆನ, ಅವ್ರು ಏನು ಹೇಳ್ತಾರೆ ನೋಡಿ. ಕಾಫಿನ ನನಗೆ ಪಾಪುನ ಇನ್ನೂ ಇಲ್ಲೇ ಮಲಗಿಸಿದ್ದೀವಿ. ಇನ್ನು ಜೋಳಿಗೆ ಏನು ಕಟ್ಟಿಲ್ಲ, ದೇವ್ರ ಮನೆಯಲ್ಲೇ ಮಲಗಿಸಿದ್ದೀವಿ ಪಾಪುನ. ಅದೇ ಬಂದಿರೋದು ದಾರಿ ನೀರೆಲ್ಲ ತೆಗೆದ್ಮೇಲೆ ಕಾಯಿ ಎಲ್ಲ ಮುಚ್ಚಿಸಿ ಎತ್ತಿಟ್ಟು ಹಾಗೆ ಇವ್ರನ್ನ ಇಲ್ಲೇ ಮಲಗಿಸಿದೆ. ಇನ್ನು ನಾನು ತಂದಿರೋ ಐಟಮ್ಸ್ ಎಲ್ಲ ಇಲ್ಲೇ ಇಟ್ಟಿದ್ದೀನಿ. ನಮ್ಮ ಅತ್ತೆ ಮಾತಾಡಿಸ್ತಾ ಇರೋದು ಮಗುನ, ಹಾಸ್ಪಿಟ್ಲಲ್ಲಿ ನೋಡಿದ್ದು ಮಗುನ, ಮತ್ತು ಇವಾಗ ಮನೇಲಿ ನೋಡ್ತಾ ಇದ್ದಾರೆ. ಅವ್ಳು ದೊಡ್ಡವಳು ಮಾತಾಡಿಸ್ತಾ ಇರೋದು. ಎಷ್ಟು ಪ್ರೀತಿ ಅಜ್ಜಿಗೆ. ಈಗ ನಮ್ಮ ಮಾವ ಹಸ್ಬೆಂಡು ಜೋಳಿಗೆ ಎಲ್ಲ ಕಟ್ಟಾಯಿತು. ಒಬ್ಬಳು ಮಲಗಿಸಿದ್ದೀನಿ ಆಲ್ರೆಡಿ. ಇನ್ನೊಬ್ಬಳನ್ನ ಕೆಳಗಡೆ ಇದ್ದಾಳೆ, ಅವಳನ್ನ ಹಾಕಬೇಕು. ಜೋಳಿಗೆ ಇದ್ರೇ ಚಂದ ಮಕ್ಕಳಿಗೆ ಅಲ್ವಾ, ಸೊ ಅದಕ್ಕೋಸ್ಕರ ಇಬ್ರಿಗೂ ಜೋಳಿಗೆ ಕಟ್ಟಿದ್ದೀವಿ. ಅವಳು ಹೆಂಗೆ ಓದಾಡ್ತಾಳೆ ನೋಡಿ. ಈಗ ಸ್ನಾನಕ್ಕೆಲ್ಲ ರೆಡಿ ಮಾಡಬೇಕು, ಸ್ನಾನ ಮಾಡಿಸ್ಬೇಕು. ಇನ್ನು ಮತ್ತೆ ಅಡುಗೆ ಮಾಡ್ತಾಯಿದ್ದಾರೆ. ಆಗಲೇ ದೋಸೆ ಎಲ್ಲ ರೆಡಿ ಆಗಿಬಿಟ್ಟಿದೆ. ಇವಾಗ ದೋಸೆ ತಿನ್ಕೋಬೇಕು. ನನಗೂ ಪ್ಲೇಟೆಲ್ಲ ಇಟ್ಟಿದ್ದಾರೆ. ಮತ್ತು ಸೈಡಿಗೆ ಟೀ ಮತ್ತು ದೋಸೆ ಮಾಡಿಕೊಟ್ರು ನಮ್ಮ ಅತ್ತೆ ಮಾಡಿ. ದೋಸೆ ಮತ್ತು ಜೀನಿ ಬೆಲ್ಲ ಅಂತಾರಲ್ಲ ಅದು, ಮತ್ತು ಒಂದು ಸ್ವಲ್ಪ ತುಪ್ಪ ಮತ್ತು ಕಡಲೆಪುಡಿ ಎಲ್ಲ ಹಾಕ್ಕೊಂಡಿದ್ದೀನಿ. ನೋಡಿ, ಪಾಪುದೆಲ್ಲ ಸ್ನಾನ ಆಗೋಯ್ತು. 2 ಪಾಪುದು. ನಮ್ಮ ಅತ್ತೆ ಒಂದು ಪಾಪು ಸ್ನಾನ ಮಾಡಿಸ್ತು. ಈಗ ಅಡುಗೆಗೆ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಅತ್ತೆ. ನೀವು ನೋಡಿರ್ತೀರ, ಬಂದಿದ್ರಲ್ವಾ. ಹಾಯ್ ಮಾಡ್ತೀರಾ? ಮಾಡಿ ಹಾಯ್ ಮಾಡ್ತಾಯಿದ್ರು ನೋಡಿ. ಕ್ಯೂಟ್ ಅಲ್ವಾ ನಮ್ಮ ಅತ್ತೆ, ನಿಜ ಹೇಳ್ಬೇಕಂದ್ರೆ. ನೋಡಿ, ಒಂದು ಕಡೆ ಅಡುಗೆ ಇಟ್ಬಿಟ್ಟಿದ್ದಾರೆ. ಬೆಳಗ್ಗೆನೇ ಎದ್ದು ದೋಸೆ ಅಡುಗೆ ಎಲ್ಲ ಇವರೇ ಮಾಡಿದ್ದು. ನಾನಂತೂ ಇವತ್ತು ಅಡುಗೆ ತಂಟೆಗೆ ಹೋಗಿಲ್ಲ, ಮಕ್ಕಳು ನೋಡ್ಕೊಳ್ಳೋದ್ರಲ್ಲೇ ಸಾಕಾಗಿದೆ. ನಾನು ಎದ್ದಿದ್ದೆ 9:30ಗೆ, ನಿಜ ಹೇಳ್ಬೇಕಂದ್ರೆ. ಹಾಂ, 2 ಪಾಪು ಮತ್ತು ಗಳಿ ಮೊಯ್ಕೊಳ್ಳಿ ಅಂತರು. ನಮ್ಮ ಮಾವ ನೀರು ಜಾಸ್ತಿ ಮೀಸಲಿಲ್ಲ ಅಂತರು. ಎರಡು ನೀರು ಮೀಸಲಿಲ್ಲ. ಜಾಸ್ತಿ ಸ್ನಾನ ಮಾಡಿಸ್ಬೇಕು ಅಂತರು, ನೀರು ಆಡಿ. ಹಾಂ, ಪಾಪನಿಗೆಲ್ಲ ಜಾಸ್ತಿ ನೀರು ಹಾಕಿ ಅಂತರು ಹೇಳು. ನೀವು ಹೇಳ್ತಿದ್ರಲ್ಲ ಇನ್ನೇ ಮತ್ತೆ ಕಡೆಗೆ ನಾ ಎಂತ ಹೇಳವು. ಮೀಸಬೇಕು ಮಕ್ಕಳಿಗೆ. ಹಾಂ,
ಸೌದೆ ಎಲ್ಲ ಉಂಟು, ನೀರು ಉಂಟು, ಇದೆಲ್ಲವ ಹ್ಞೂ ಎತ್ತು ವರ್ಷ ಸ್ನಾನ ಮಾಡಿಸಿ ಮಕ್ಕಳಿಗೆ ಎತ್ತು ಎಣ್ಣೆ ಉದ್ದಿ ಹ್ಞೂ ಎಲ್ಲ ಹ್ಞೂ ಸ್ನಾನ ಮಾಡಿಸಿ ಚೆನ್ನಾಗಿ ಮಲಗಿಸ್ಬೇಕು ಅವ್ರನ್ನ. ಹಾಂ ಹಿಂಗೆಯ ಹಾಗೆ ನಮ್ಮ ಮಾವ ಎಲ್ಲ ಬೆಳಗ್ಗೆನೆ ಪಾಪ 2 ಮಗುಗೂ ಜೋಕಾಲಿ ಕೊಟ್ಟು ಹೋಯ್ತು. ಲೈಟನ್ನು ತುಂಬ ದೊಡ್ಡಕ್ಕಿದೆ ಅಂತಂದೇಳಿ ಇಲ್ಲಿ ಕಾಣಿಸ್ತಾ ಇತ್ತಲ್ಲ, ಈ ಲೈಟು ಇದು ಯಾವುದು, ಹಾಂ ಈ ಲೈಟು ಮಕ್ಳ ಕಣ್ಣಿಗೆ ಹೊಡೆಯುತ್ತೆ ಅಂತೇಳಿ ಈ ಲೈಟು ತೆಗೆಸಿ ಈ ಲೈಟ ಹಾಕ್ಸಿದ್ದು ಚಿಕ್ಕ ಪಾಪುಗೆ. ಇದಾದರೆ ಕಣ್ಣಿಗೆ ಬೀಳಲ್ಲ ಅಂತ ಹೇಳಿ. ಅಯ್ಯೋ ಇವಳು ಎದ್ಬಿಟ್ಟಿದ್ದಾಳೆ. ಸ್ನಾನ ಮಾಡಿಸಿ ಮಲಗಿಸಿದ್ವಿ, ಆಗಲೇ ಎದ್ಬಿಟ್ಟಿದ್ದಾಳೆ ಅವಳು. ಇವಳದು ಆಯಿತು ಸ್ನಾನ. ಅಂತೂ 2 ಪಾಪದು ಸ್ನಾನ ಆಗೋಯ್ತು. ನಮ್ಮ ಅತ್ತೆನೇ ಎಲ್ಲ ಮಾಡಿಬಿಟ್ರು ಕೆಲಸ ಎಲ್ಲ, ಮಕ್ಕಳು ನೋಡ್ಕೊಳ್ಳೋದು. ನಾನು ಅಲ್ಲಿಂದ ಬಂದು ಸುಸ್ತಾಗಿತ್ತಲ್ವ, ಸೊ ಹಂಗಾಗಿ ಎಷ್ಟು ಸಾರಿ ವಾಮಿಟ್, ಒಂದು 3-4 ಸಾರಿ ವಾಮಿಟ್ ಆಗೋಯ್ತು. ತುಂಬ ದಪ್ಪ ಆಗಿಬಿಟ್ಟೆ. ಇದು ನನಗೆ ಡೆಲಿವರಿ ಆದಮೇಲೆ ಸಣ್ಣ ಇದ್ದೆ, ಡೆಲಿವರಿ ಆದಮೇಲೆ ಸಿಕ್ಕಾಪಟ್ಟೆ ದಪ್ಪ ಆಗೋದ್ರಿಂದ ಜರ್ನಿ ಮಾಡೋಕ್ಕೆ ಕಷ್ಟ ಆಗೋಯ್ತು ನನಗೆ. 2-3 ಸಾರಿ ವಾಮಿಟ್ ಎಲ್ಲ ಆಗೋಯ್ತು. ಆಮೇಲೆ ಮತ್ತೆ ಪಾಪು ನೋಡ್ಕೊಳ್ಳೋದೊಂದಲ್ವ, ಬಂದಿರೋದು 12:30 ಆಗೋಯ್ತಲ್ವ ರಾತ್ರಿ. ಸೊ ಹಂಗಾಗಿ ಅದಕ್ಕೋಸ್ಕರ 9:00ವರೆಗೆ ಎದ್ದು ನಮ್ಮ ಅತ್ತೆನೇ ಪಾಪ ಬೆಳಗ್ಗೆ ತಿಂಡಿ ಎಲ್ಲ ಹಾಕ್ಕೊಟ್ರು ನನಗೆ. ತಿಂಡಿ ಎಲ್ಲ ಮಾಡಿ ರಾತ್ರಿ ಬಂದಾಗನೇ ಕಾಫಿ ಗೀಫಿ ಎಲ್ಲ ಕೊಟ್ಟರು. ಆ ವಿಡಿಯೋ ತೋರಿಸ್ತೀನಿ ನಿಮಗೆ. ಇನ್ನು ನಮ್ಮತ್ತೆ ಹೂತೋಟ ಎಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಹೂತೋಟ ಮಾಡಿದ್ದಾರೆ. ಅದೆಲ್ಲ ತೋರಿಸ್ತೀನಿ, ಯಾವುದ್ಯಾವುದು ಈ ಗಿಡ ಹಾಕಿದ್ದಾರೆ ಅನ್ನೋದು ತೋರಿಸ್ತೀನಿ. ತುಂಬ ಚೆನ್ನಾಗಿದೆ, ಎಷ್ಟು ದೊಡ್ಡ ದೊಡ್ಡ ಫ್ಲವರ್ಸ್ ಎಲ್ಲ ಇದೆ. ಇವಾಗ ನಮ್ಮತ್ತೆ ಬ್ಯುಸಿ ಇದ್ದಾರೆ ಅಡುಗೆ ಮಾಡೋದ್ರಲ್ಲಿ, ಸೊ ಅದಕ್ಕೋಸ್ಕರ ಆಮೇಲೆ ತೋರಿಸ್ತೀನಿ ವಿಡಿಯೋ ಮಾಡಿ. ಇನ್ನು ಮನೆ ಹೋಮ್ ಟೂರ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ತೋಟ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಇವಾಗ ಅಕ್ಕ ಎಲ್ಲರೂ ಬರ್ತಿದ್ದಾರೆ, ಮಾಮ ಅಕ್ಕ ಮತ್ತು ತಮ್ಮ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ಎಲ್ಲರೂ ಬರ್ತಾಯಿದ್ದಾರೆ. ಅದೇ ತೊಟ್ಟಿಲು ಶಾಸ್ತ್ರ ಅದೆಲ್ಲ ಇದೆ ಅಲ್ವಾ, ಸೊ ಅದಕ್ಕೋಸ್ಕರ ಬರ್ತಾಯಿದ್ದಾರೆ. ಮತ್ತು ನಾಳೆ ನಮ್ಮ ಅತ್ತೆದೊಂದು ಹರಕೆ ಇದೆ, ಅದಕ್ಕೆ ಹರಕೆಗೊಂದು ಹೋಗಬೇಕು ನಾಳೆ ಬೇಗ. ನಾಗರ ಪಂಚಮಿ ಬೇರೆ, ಹರಕೆನೂ ಇದೆ, ಅದಕ್ಕೂ ಹೋಗಬೇಕು. ಧನ್ಯವಾದಗಳು ಎಲ್ಲರಿಗೂ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಮ್ಮ ಅತ್ತೆ ನೋಡಿದ್ರಲ್ವ ಎಷ್ಟು ಕೇರಿಂಗ್ ಮಾಡ್ತಾರೆ ನನಗೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಪ್ರಪಂಚದಾಗ ಅಪರೂಪ ಅತ್ತೆರು ಈ ಥರ ಸಿಗಬೇಕಂದ್ರೆ ನಾನಂತೂ ತುಂಬ ಪುಣ್ಯ ಮಾಡಿದ್ದೀನಿ ಅಂತ ಅನಿಸುತ್ತೆ. ನಮ್ಮ ಅತ್ತೆ ಅಡುಗೆ ಮಾಡ್ಸೋಕ್ಕೆ ಬಿಡೋಲ್ಲ, ಅವರೇ ಎಲ್ಲ ಅಡುಗೆ ಗಿಡಿಗೆ ಎಲ್ಲ ಮಾಡಿಬಿಡ್ತಾರೆ. ಎಷ್ಟು ನಂದು 5 ವರ್ಷ ಮದುವೆ ಆಯಿತು ಅಂದರೆ ಇದುವರೆಗೂ ಆಯಿತು ನಾನು ಅಡುಗೆ ತಂಟೆಗೆ ಹೋಗಿಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಸಣ್ಣ ಪುಟ್ಟ ಕಸ ಗುಡಿಸೋದು, ಒರೆಸೋದು ಈ ಥರ ಇದ್ದರೆ ಮಾಡ್ತೀನಿ. ಪಾತ್ರೆ ಇದ್ದರೆ ಪಾತ್ರೆ ತೊಳಿತೀನಿ. ಅದೂ ಇಲ್ಲ, ಕೆಲಸದವ್ರು ಬಂದುಬಿಡ್ತಾರೆ ಪಾತ್ರೆ ಗೀತ್ರೆ ತೊಳೆಯೋಕ್ಕೆ. ಜಾಸ್ತಿ ರಾಶಿ ಪಾತ್ರೆ ಏನಾದರೂ ಇದ್ದರೆ ಇಲ್ಲಿ ಕೆಲಸದವರೆಲ್ಲ ಇದ್ದಾರೆ, ಅವ್ರು ಬಂದುಬಿಡ್ತಾರೆ. ನಾನೇನು ಮಾಡೋದು ಅವಶ್ಯಕತೆ ಇಲ್ಲ. ಏನಂದರೆ ಕಸ ಗಿಸ ಗುಡಿಸೋದು, ಒಳಗಡೆ ಎಲ್ಲ ಬಿಟ್ಕೊಳ್ಳಲ್ಲ ನಾವು ಅವ್ರನ್ನ ಕೆಲವ್ರನ್ನ. ಸೊ ಹಂಗಾಗಿ ನಾವೇ ಎಲ್ಲ ಮಾಡ್ಕೊಂಬಿಡ್ತೀವಿ. ಮತ್ತು ನೋಡಿದ್ರೆ ಅಲ್ವ ನಮ್ಮ ಅತ್ತೆ, ಆಗಲೇ ತೋರಿಸಿದ್ದೀನಿ ನಮ್ಮ ಅತ್ತೆ ಹೇಗೆ ಅಂತಂದೇಳಿ. ಅವ್ರು ಹೆಂಗೇನೆ ಅವರು ಒಂಥರ ಜಿಂಕೆ ಥರ ಎಲ್ಲ ಬೇಗ ಬೇಗ ಹೋಗಿ ಹೋಗಿ ಕೆಲಸ ಮಾಡಿಬಿಡ್ತಾರೆ, ನನಗೆ ಬಿಡೋದಿಲ್ಲ. ಪಾಪು ಎದ್ದಿದ್ದಾರೆ, ಸೊ ಹಂಗಾಗಿ ಹೋಗ್ತೀನಿ. ಧನ್ಯವಾದಗಳು, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.